ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ಅಬೌಟ್ ಉಪಯೋಗಿಸ್ಕೊಂಡು ಹೇಳುವಂಥ ವಾಕ್ಯಗಳನ್ನು ಕಲಿತೀರಾ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಡು ಯು ನೋ ಎನಿಥಿಂಗ್ ಅಬೌಟ್ ಹಿಮ್? ಡು ಯು ನೋ ಎನಿಥಿಂಗ್ ಅಬೌಟ್ ಹಿಮ್? ಅವನ ಬಗ್ಗೆ ನಿಮಗೇನಾದರೂ ತಿಳಿದಿದೆಯಾ? We don't know much about him. We don't know much about him. ಅವನ ಬಗ್ಗೆ ನಮಗೆ ಹೆಚ್ಚು ತಿಳಿದಿಲ್ಲ. I am worried about my father's health. He's not well. I am worried about my father's health. He's not well. ನಾನು ನನ್ನ ತಂದೆಯ ಆರೋಗ್ಯದ ಬಗ್ಗೆ ಚಿಂತಿತನಾಗಿದ್ದೇನೆ. ಅವರಿಗೆ ಆರೋಗ್ಯ ಸರಿಯಿಲ್ಲ. We shifted here about 10 years ago. We shifted here about 10 years ago. ನಾವು ಅಂದಾಜು 10 ವರ್ಷಗಳ ಮೊದಲು ಇಲ್ಲಿಗೆ ಬಂದೆವು. About 10 years ago ಅಂದರೆ ಅಂದಾಜು 10 ವರ್ಷಗಳ ಹಿಂದೆ. About ಅಂತ ಹೇಳಿಬಿಟ್ಟು ಒಂದು ನಂಬರನ್ನು ನೀವು ಹಾಕ್ಕೊಂಡಿದ್ದೀರಾ ಇಲ್ಲಿ, ಅಂದಾಜು ಅನ್ನುವ ಅರ್ಥದಲ್ಲಿ. ಪ್ಲೀಸ್ ಡೋಂಟ್ ವರಿ ಅಬೌಟ್ ಮೀ. ಪ್ಲೀಸ್ ಡೋಂಟ್ ವರಿ ಅಬೌಟ್ ಮೀ. ದಯವಿಟ್ಟು ನನ್ನ ಬಗ್ಗೆ ಚಿಂತಿಸಬೇಡಿ. ಐ ವಾಸ್ ಅಬೌಟ್ ಟು ಲೀವ್. ಐ ವಾಸ್ ಅಬೌಟ್ ಟು ಲೀವ್. ನಾನು ಇನ್ನೇನು ಹೊರಡುವವನಿದ್ದೆ. ಲೀವ್ ಅಂದರೆ ಹೊರಡೋದು. ಅಬೌಟ್ ಟು ಲೀವ್ ಅಂದರೆ ನೀವು ಹೊರಡಬೇಕಷ್ಟೆ, ಇನ್ನೇನು ಹೊರಡುವವನಿದ್ದೆ. ಐ ವಾಸ್ ಅಬೌಟ್ ಟು ಸ್ಟಾರ್ಟ್. ಐ ವಾಸ್ ಅಬೌಟ್ ಟು ಸ್ಟಾರ್ಟ್. ನಾನು ಇನ್ನೇನು ಶುರು ಮಾಡುವವಳಿದ್ದೆ. ಸ್ಟಾರ್ಟ್ ಮಾಡೋದಂದರೆ ಶುರು ಮಾಡೋದು. ಐ ವಾಸ್ ಅಬೌಟ್ ಟು ಸ್ಟಾರ್ಟ್ ಅಂದರೆ ಇನ್ನೇನು ನೀವು ಶುರು ಮಾಡೋದ್ರಲ್ಲಿದ್ರಿ. ಶುರು ಮಾಡಿಲ್ಲ, ಇನ್ನೇನು ಮಾಡೋದ್ರಲ್ಲಿದ್ರಿ. She was about to go out. She was about to go out. ಅವಳು ಹೊರಗೆ ಹೋಗಲು ಹೊರಟಿದ್ಲು. ಇನ್ನೇನು ಹೊರಡೋಳಿದ್ಲು. ಹೋಗಲಿಲ್ಲ, ಇನ್ನೇನು ಹೊರಡೋಳಿದ್ಲು. About to go out. I am so excited about my trip. I am so excited about my trip. ನಾನು ನನ್ನ ಪ್ರವಾಸದ ಬಗ್ಗೆ ಉತ್ಸುಕನಾಗಿದ್ದೇನೆ. She is about my age. She is about my age. ಅವಳು ಸಾಧಾರಣ ನಂದೇ ವಯಸ್ಸಿನವಳು. About my age. He is about 35. He is about 35. ಅವನ ವಯಸ್ಸು ಅಂದಾಜು 35. It is about time. It is about time. ಈಗ ಸಮಯ ಆಯಿತು. ಈಗ ನೀವು ಆಫೀಸ್ನಲ್ಲಿದ್ದೀರಾ, ಆಫೀಸ್ ಅವರ್ಸ್ ಆಯಿತು, ಮುಗ್ದೋಯ್ತು. ನೀವೇನು ಮನೆಗೆ ಹೋಗೋ ಟೈಮ್, ನೀವು ಹೇಳ್ತೀರಾ ಇಟ್ಸ್ ಅಬೌಟ್ ಟೈಮ್, ಈಗ ಸಮಯ ಆಯಿತು ಅನ್ನೋ ಅರ್ಥದಲ್ಲಿ. ಹೌ ಅಬೌಟ್ ದಿಸ್ ಒನ್? ಹೌ ಅಬೌಟ್ ದಿಸ್ ಒನ್? ಇದು ಹೇಗೆ? ಈಗ ನೀವು ನಿಮ್ಮ ಫ್ರೆಂಡ್ ಹೊರಗಡೆ ಹೋಗ್ತೀರಾ ಅಂದ್ಕೊಳ್ಳೋಣ, ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ಡ್ರೆಸ್ ತೊಗೊಳೋದಕ್ಕೆ ಹೋಗ್ತೀರಾ. ನಿಮ್ಮ ಫ್ರೆಂಡಲ್ಲಿ ಡ್ರೆಸ್ ನೋಡ್ತಾ ಇರ್ತಾರೆ, ಅವಾಗ ನೀವು ಒಂದು ಡ್ರೆಸ್ ತೆಗೆದುಬಿಟ್ಟು ಹೇಳ್ತೀರಾ ಹೌ ಅಬೌಟ್ ದಿಸ್ ಒನ್? ಇದು ಹೇಗೆ ಅಂದರೆ ನೀವು ಅವರಿಗೊಂದು ರೀತಿಯಲ್ಲಿ ಸೂಚನೆಯನ್ನು ಕೊಡುವ ರೀತಿಯಲ್ಲಿ, ಸಲಹೆಯನ್ನು ಕೊಡುವ ರೀತಿಯಲ್ಲಿ, ಇದು ತಗೊಂಡ್ರೆ ಹೇಗೆ? ಹೌ ಅಬೌಟ್ ದಿಸ್ ಒನ್? ಐ ಆಮ್ ಗುಡ್, ವಾಟ್ ಅಬೌಟ್ ಯು? ಐ ಆಮ್ ಗುಡ್, ವಾಟ್ ಅಬೌಟ್ ಯು? ನಾನು ಚೆನ್ನಾಗಿದ್ದೇನೆ, ನೀನು? ನಿಮ್ಮ ಹತ್ರ ಕೇಳ್ತಾರೆ ಹೌ ಆರ್ ಯು? ನೀವು ಹೇಳ್ತೀರಾ ಐ ಆಮ್ ಗುಡ್, ವಾಟ್ ಅಬೌಟ್ ಯು? ನಾನು ಚೆನ್ನಾಗಿದ್ದೀನಿ, ನೀನು? ವಾಟ್ ಅಬೌಟ್ ಯು?
ಅಂದರೆ ನೀವು ಅವರ ಬಗ್ಗೆ ಕೇಳ್ತಾ ಇದ್ದೀರಾ. ನೀನು ಅಥವಾ ನಿನ್ನ ಬಗ್ಗೆ ಹೇಳು ಅನ್ನೋ ಅರ್ಥದಲ್ಲಿ ಹೇಳ್ತೀರಾ. ವಾಟ್ ಟೈಮ್ ಶಾಲ್ ವಿ ಮೀಟ್? ಹೌ ಅಬೌಟ್ 11:30 ಟುಮಾರೋ? ವಾಟ್ ಟೈಮ್ ಶಾಲ್ ವಿ ಮೀಟ್? ಹೌ ಅಬೌಟ್ 11:30 ಟುಮಾರೋ? ಎಷ್ಟು ಗಂಟೆಗೆ ಸಿಗೋಣ ನಾಳೆ? ವಾಟ್ ಟೈಮ್ ಶಾಲ್ ವಿ ಮೀಟ್? 11:30ಕ್ಕೆ ಹೇಗೆ? ಆ ಸಮಯ ಹೇಗೆ, ನಿನಗೆ ಓಕೆನಾ ಅನ್ನೋ ಅರ್ಥದಲ್ಲಿ ಕೇಳುವಂಥದ್ದು. ಹೌ ಅಬೌಟ್ 11:30? ಈ ರೀತಿಯಲ್ಲಿ ನೀವು ಕೇಳಬೇಕಾಗುತ್ತೆ. ಈಸ್ ದಿಸ್ ಅಬೌಟ್ ಮೀ? ಈಸ್ ದಿಸ್ ಅಬೌಟ್ ಮೀ? ಇದು ನನ್ನ ಬಗ್ಗೆನಾ? ಟೆಲ್ ಮೀ ಅಬೌಟ್ ಇಟ್. ಟೆಲ್ ಮೀ ಅಬೌಟ್ ಇಟ್. ಅದರ ಬಗ್ಗೆ ನನಗೆ ಹೇಳು. ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ನಾನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ. ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್? ವಾಟ್ ಈಸ್ ದಿಸ್ ಸ್ಟೋರಿ ಅಬೌಟ್? ಈ ಕಥೆ ಯಾವುದರ ಬಗ್ಗೆ? ಅಥವಾ ನೀವು ಕೇಳಬಹುದು ವಾಟ್ ಈಸ್ ದಿಸ್ ಆಲ್ ಅಬೌಟ್? ವಾಟ್ ಈಸ್ ದಿಸ್ ಆಲ್ ಅಬೌಟ್? ವಾಟ್ ಶಾಲ್ ವಿ ರೈಟ್ ಅಬೌಟ್? ವಾಟ್ ಶಾಲ್ ವಿ ರೈಟ್ ಅಬೌಟ್? ನಾವು ಯಾವುದರ ಬಗ್ಗೆ ಬರೆಯೋಣ? I forgot about the meeting. I forgot about the meeting. ನನಗೆ ಮೀಟಿಂಗ್ ಬಗ್ಗೆ ಮರೆತು ಹೋಯಿತು. I have heard a lot about you. I have heard a lot about you. ನಾನು ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಗೊತ್ತಿರುತ್ತೆ, ಅವ್ರ ಬಗ್ಗೆ ತುಂಬ ವಿಷಯವನ್ನು ನೀವು ಕೇಳಿರ್ತೀರ. ಅವರನ್ನ ಮೀಟ್ ಆದಾಗ ನೀವು ಹೇಳ್ತೀರಾ ಐ ಹ್ಯಾವ್ ಹರ್ಡ್ ಅ ಲಾಟ್ ಅಬೌಟ್ ಯು. ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ ನಾನು. ಪ್ಲೀಸ್ ಥಿಂಕ್ ಅಬೌಟ್ ಯೋರ್ ಫ್ಯೂಚರ್. ಪ್ಲೀಸ್ ಥಿಂಕ್ ಅಬೌಟ್ ಯೋರ್ ಫ್ಯೂಚರ್. ದಯವಿಟ್ಟು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಕ್ಯಾನ್ ವಿ ಟಾಕ್ ಅಬೌಟ್ ಇಟ್? ಕ್ಯಾನ್ ವಿ ಟಾಕ್ ಅಬೌಟ್ ಇಟ್? ನಾವು ಅದರ ಬಗ್ಗೆ ಮಾತನಾಡಬಹುದಾ? ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹಿಮ್. ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹಿಮ್. ದಯವಿಟ್ಟು ಅವನ ಬಗ್ಗೆ ಮಾತನಾಡಬೇಡ. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಅದರ ಬಗ್ಗೆ ನನಗೆ ಬೇಸರವಿದೆ. ನೀವು ನಿಮ್ಮ ಫ್ರೆಂಡ್ ಕೂತ್ಕೊಂಡು ಮಾತನಾಡ್ತಿದ್ದೀರ, ಅವರೇನೋ ಅವರ ಹಳೆಯ ವಿಷಯವನ್ನು ಹೇಳ್ತಾರೆ, ಅವರಿಗೆ ಬೇಸರವಾದ ವಿಷಯವನ್ನು ಹೇಳ್ತಾರೆ. ಅವಾಗ ನೀವು ಹೇಳ್ತೀರಾ, ಅವರ ವಿಷಯವನ್ನು ಕೇಳಿ ನಿಮಗೆ ಬೇಸರ ಅನ್ನಿಸ್ತು, ನೀವು ಹೇಳ್ತೀರಾ ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಅಂದರೆ ನಿಮ್ಮಿಂದಾಗಿ ಅವರಿಗೆ ಬೇಸರ ಆಗಿದ್ದು ಅಂತಲ್ಲ, ಅವರ ವಿಷಯವನ್ನು ಕೇಳಿ ನಿಮಗೆ ಬೇಸರ ಆಯಿತು, ಹಾಗಾಗಿ ನೀವು ಹೇಳ್ತೀರಾ ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಡಿಡ್ ಯು ಹಿಯರ್ ಅಬೌಟ್ ರಾಹುಲ್? ಡಿಡ್ ಯು ಹಿಯರ್ ಅಬೌಟ್ ರಾಹುಲ್? ನೀನು ರಾಹುಲ್ ಬಗ್ಗೆ ಕೇಳಿದ್ಯಾ? ಟೆಲ್ ಮೀ ಅಬೌಟ್ ಯೋರ್ ಸೆಲ್ಫ್. ಟೆಲ್ ಮೀ ಅಬೌಟ್ ಯೋರ್ ಸೆಲ್ಫ್. ನಿನ್ನ ಬಗ್ಗೆ ಹೇಳು. ಟೆಲ್ ಅಸ್ ಮೋರ್ ಅಬೌಟ್ ಇಟ್. ಟೆಲ್ ಅಸ್ ಮೋರ್ ಅಬೌಟ್ ಇಟ್. ಅದರ ಬಗ್ಗೆ ನಮಗೆ ಇನ್ನಷ್ಟು ಹೇಳಿ. Do you want to tell me about it? Do you want to tell me about it? ನೀನು ಅದರ ಬಗ್ಗೆ ಹೇಳಲು ಇಷ್ಟಪಡ್ತೀಯಾ? ಅಂದರೆ ನೀನು ವಿಷಯವನ್ನು ಶೇರ್ ಮಾಡ್ಕೊಳ್ತೀಯಾ, ನನ್ನ ಜೊತೆ ಹಂಚ್ಕೊಳ್ತೀಯಾ? Do you want to tell me about it? He is crazy about cricket. He is crazy about cricket. ಅಂದರೆ ಅವನಿಗೆ ಕ್ರಿಕೆಟ್ ಹುಚ್ಚು, ಸಿಕ್ಕಾಪಟ್ಟೆ ಇಂಟ್ರೆಸ್ಟು. Crazy about something. Crazy about cricket. Let's not talk about it. Let's not talk about it. ಅದರ ಬಗ್ಗೆ ನಾವು ಮಾತನಾಡೋದು ಬೇಡ. Tell me about your trip. How was it? Tell me about your trip. How was it? ನಿನ್ನ ಪ್ರವಾಸದ ಬಗ್ಗೆ ಹೇಳು. ಹೇಗಿತ್ತು ಪ್ರವಾಸ? How was it? You don't care about me.
ಯು ಡೋಂಟ್ ಕೇರ್ ಅಬೌಟ್ ಮೀ. ನೀನು ನನ್ನ ಬಗ್ಗೆ ಕಾಳಜಿ ವಹಿಸ್ತಿಲ್ಲ. The doctor said Mohan will be out and about in a few days. The doctor said Mohan will be out and about in a few days. ಏನು ಹಾಗಂದ್ರೆ ಇನ್ನು ಕೆಲವು ದಿನಗಳಲ್ಲಿ ಮೋಹನ್ ಮೊದಲಿನ ಹಾಗೆ ಆಗ್ತಾನೆ ಎಂದು ಡಾಕ್ಟರ್ ಹೇಳಿದ್ರು. ಇಲ್ಲಿ ನೋಡಿ ಔಟ್ ಆ್ಯಂಡ್ ಅಬೌಟ್ ಏನು ಹಾಗಂದ್ರೆ ಔಟ್ ಆ್ಯಂಡ್ ಅಬೌಟ್ ಅಂದರೆ ಮೊದಲಿನ ಹಾಗೆ ಆಗೋದು. ವಿಶೇಷವಾಗಿ ಏನಾದರೂ ಅನಾರೋಗ್ಯ ಆದರೆ ಅದರ ನಂತರ ಮೊದಲಿನ ಹಾಗೆ ಆಗೋದು, ಮೊದಲಿನ ರೀತಿಯಲ್ಲಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇರುವಂಥದ್ದು, ಅದನ್ನು ನಾವು ಹೇಳ್ತೀವಿ ಔಟ್ ಆ್ಯಂಡ್ ಅಬೌಟ್. ಇಲ್ಲಿ ಏನು ಹೇಳಿದ್ದು ಡಾಕ್ಟರ್ ಹೇಳ್ತಾರೆ ಮೋಹನ್ ವಿಲ್ ಬಿ ಔಟ್ ಆ್ಯಂಡ್ ಅಬೌಟ್ ಇನ್ ಅ ಫ್ಯೂ ಡೇಸ್. ಇನ್ನು ಕೆಲವು ದಿನಗಳಲ್ಲಿ ಮೋಹನ್ ಮೊದಲಿನ ಹಾಗೆ ಆಗ್ತಾನೆ, ಹಿ ವಿಲ್ ಬಿ ಔಟ್ ಆ್ಯಂಡ್ ಅಬೌಟ್. ಇದಿಷ್ಟು ನಾವು ಇವತ್ತು ಅಬೌಟ್ ಉಪಯೋಗಿಸ್ಕೊಂಡು ಹೇಳುವಂಥ ವಾಕ್ಯಗಳನ್ನು ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.